ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಫ್ರೂಟ್ ಕಸ್ಟರ್ಡ್ ಮಾಡ್ತಾಯಿದ್ದೀನಿ. ಸಖತ್ ಈಸಿ ಇದನ್ನು ಮಾಡೋದು, ಬಟ್ ಮಾಡ್ತಾ ಸ್ವಲ್ಪ ಹುಷಾರಾಗಿ ಮಾಡ್ಕೊಬೇಕು. ನಾನು ಮಾಡ್ತಾನು ಸ್ವಲ್ಪ ತಪ್ಪುಗಳಾಯಿತು, ಅದರಿಂದ ಕಸ್ಟರ್ಡ್ ಇನ್ನೂ ತುಂಬ ಚೆನ್ನಾಗಿ ಬಂತು. ಅದೇ ನಾವು ಯಾವತ್ತೂ ಫ್ರೋ ಶೆಫನ್ ಆಗಿರಲ್ಲ, ಎಲ್ಲದೂ ಫಸ್ಟು ಟ್ರಯಲ್ ಆ್ಯಂಡ್ ಎರರ್ನೇ ಮಾಡೋದು. ಫಸ್ಟ್ ಮಾಡ್ತಾ ಗೊತ್ತಾಗೋದಿಲ್ಲ, ಆಮೇಲೆ ಎಲ್ಲನೂ ಚೆನ್ನಾಗೇ ಮಾಡ್ತೀವಿ. ಸೊ ಇದು ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೆ. ಸೊ ಆದರೆ ನಾನು ಮಾಡಿರೋ ತಪ್ಪಿಂದನೂ ಚೆನ್ನಾಗೇ ಆಯಿತು. ನಾನು ಮಾಡಿರೋ ಫಸ್ಟ್ ತಪ್ಪೇನಪ್ಪ ಅಂದರೆ ಸ್ಟ್ರಾಬೆರಿ ತಂದಿದ್ದು. ಇಲ್ಲಿ ಸ್ಟ್ರಾಬೆರಿ ಚೂರು ಚೆನ್ನಾಗೇ ಸಿಗೋದಿಲ್ಲ, ಎಲ್ಲ ಫುಲ್ಲು ಕಲರ್ಡ್ ಅಂತ ಅನ್ನಿಸ್ತು ನನಗೆ. ಮತ್ತು ಸ್ವೀಟೇ ಇರಲಿಲ್ಲ. ನನ್ನ ತಂಗಿ ಬ್ಯಾಂಗ್ಳೂರಲ್ಲೆಲ್ಲ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿದ್ಲು, ಸಕ್ಕ ಸ್ವೀಟ್ ಇರುತ್ತೆ ಅಂದ್ಲು. ಸೊ ನಾನು ಇಲ್ಲಿ ಚೆನ್ನಾಗಿ ಸಿಗ್ಬೋದು ಮತ್ತು ಕಸ್ಟರ್ಡ್ಗೆ ಚೆನ್ನಾಗೇ ಕಾಣುತ್ತೆ ಹಾಕಿದ್ರೆ ಅಂತೇಳಿ ತಂದೆ. ಚೆನ್ನಾಗೇ ಇರಲಿಲ್ಲ. ನಿಮ್ಗೆ ಶಿವಮೊಗ್ಗದಲ್ಲಿ ಎಲ್ಲಾದರೂ ಚೆನ್ನಾಗಿ ಸ್ಟ್ರಾಬೆರಿ ಸಿಕ್ಕರೆ ನನಗೆ ಕಮೆಂಟ್ ಮಾಡಿ, ನನ್ನಲ್ಲಿ ಹೋಗಿ ಬೈ ಮಾಡ್ತೀನಿ. ನಮ್ಮನೆ ಹತ್ರ ಸಿಕ್ಕಿದಂತೂ ಚೂರು ಚೆನ್ನಾಗಿದ್ದಿಲ್ಲ. ಸೊ ಅದನ್ನು ತೊಗೊಬಂದು ಕಟ್ ಮಾಡಿದೆ. ನೆಕ್ಸ್ಟು ನಾನು ಇದಕ್ಕೆ ಕಸ್ಟರ್ಡ್ ಪೌಡ್ರು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕಸ್ಟರ್ಡ್ ಪೌಡ್ರು ನೀವು ಯಾವುದಾದ್ರೂ ತೊಗೋಬೋದು, ಯಾವ ಬ್ರ್ಯಾಂಡ್ ಆದರೂ ತೊಗೋಬೋದು. ಕಸ್ಟರ್ಡ್ ಪೌಡ್ರಿಗೆ ಏನಪ್ಪ ಅಂದರೆ ನೀವು ಬಿಸಿ ಹಾಲು ಹಾಕೋಂಗಿಲ್ಲ, ತಣ್ಣಗಿರೋ ಹಾಲು ಹಾಕಬೇಕು. ನಾನೇನು ಮಾಡಿದೆ ಅಂದರೆ ಹೆಂಗಿದ್ರು ನೈಟ್ ಆಗಿತ್ತು, ಬಿಸಿ ಹಾಲು ಸಿಗೋಲ್ಲ, ಆಲ್ರೆಡಿ ಬಿಸಿಗೆ ಇಟ್ಕೊಂಡ್ಬಿಟ್ಟಿದೆ. ಅದು ಮತ್ತು ತಣ್ಣಗೆ ಆಗೋ ತನಕ ಕಾಯೋಷ್ಟು ಪೇಷನ್ಸ್ ಇರಲಿಲ್ಲ. ಸೊ ತಣ್ಣಗೆ ಇರೋ ಹಾಲು ಹಾಕೋಕ್ಕಿಂತ ಬಿಸಿಗೆ ಹಾಲೇ ಹಾಕೋಣ, ಏನಾಗುತ್ತೆ ನೋಡೋಣ ಅಂತ ಬಿಸಿ ಹಾಲೇ ಹಾಕಿಬಿಟ್ಟೆ. ನೋಡಿದ್ರೆ ಅದೆಲ್ಲ ಫುಲ್ಲು ಗಂಟಾಗಿ ಹೋಯಿತು. ಗಂಟಾಗಿ ಅದಲ್ಲೇ ಕುಕ್ಕಾಗಿಬಿಡತ್ತೆ. ಬಿಸಿ ಹಾಲು ಹಾಕಿದ್ರೆ ತಕ್ಷಣ ಕುಕ್ಕಾಗಿಬಿಡುತ್ತೆ ಕಸ್ಟರ್ಡು. ನೀವು ಬಿಸಿದು ಹಾಲು ಅಥವಾ ನೀರು ಏನೇ ಹಾಕಿದ್ರೂ ಅಲ್ಲೇ ಕುಕ್ಕಾಗುತ್ತೆ. ಸೊ ಅದು ಗಂಟಾಗಿದ್ದು ಮತ್ತು ನಿಮಗೆ ಅದು ಏನಪ್ಪ ಅಂದರೆ ಫುಲ್ ಕರಗೋದಿಲ್ಲ. ನೀವು ಎಷ್ಟೇ ಟ್ರೈ ಮಾಡಿದ್ರೂ ಕರಗಲ್ಲ. ನೀವು ಅದೇ ಕಸ್ಟರ್ಡ್ ಎಲ್ಲ ಮಾಡ್ಕೊಬೇಕು ಅಥವಾ ಕಸ್ಟರ್ಡ್ ಪೌಡರ್ ಏನಕ್ಕಾದರೂ ಯೂಸ್ ಮಾಡಬೇಕು ಅಂದರೆ ಅದನ್ನು ತಣ್ಣಗಿರೋ ಹಾಲು ಅಥವಾ ತಣ್ಣಗಿರೋ ನೀರಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಹಾಲಲ್ಲೇ ಮಿಕ್ಸ್ ಮಾಡಿಕೊಂಡೆ, ತಣ್ಣಗಿರೋ ಹಾಲಲ್ಲ, ಬಿಸಿ ಹಾಲು. ಬಟ್ ಅದು ಗಂಟಾಗಿದ್ದು ಒಳ್ಳೆ ಸಾಬುದಾನ ತಿಂದಂಗೆ ಫೀಲ್ ಬರ್ತಾಯಿತ್ತು. ತುಂಬಾ ಚೆನ್ನಾಗಾಗಿತ್ತು. ನಾವು ಒಂದು ವೇಳೆ ಚೆನ್ನಾಗಾಗಿಲ್ಲ ಅಂದರೆ ಈ ವಿಡಿಯೋನೇ ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತಲ್ಲ. ಅದಕ್ಕೋಸ್ಕರ ಯಾರಾದರೂ ಈ ಥರ ಮಿಸ್ ಮಾಡ್ಕೋಬೋದು. ಮಾಡ್ಕೊಂಡು ಅಡ್ಡಿಲ್ಲ, ತುಂಬ ಟೇಸ್ಟಿಯಾಗುತ್ತೆ. ಯಾಕಂದರೆ ಅದಲ್ಲೇ ಕುಕ್ ಆಗಿಬಿಡುತ್ತೆ. ಬೇರೆ ಹಿಟ್ಟುಗಳ ಥರ ಅದು ಗಂಟಾಗಿ ತಿಂತ ಹಸಿ ಅನಿಸೋದಿಲ್ಲ. ಸೊ ಚೆನ್ನಾಗಿ ಅನಿಸುತ್ತೆ. ಸೇಮ್ ನಾನು ಹೇಳ್ದಂಗೆ ಸಾಬುದಾನ ತಿಂದಂಗೆ ಆಗುತ್ತೆ. ಇನ್ನು ಸಕ್ಕರೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕೋಬೋದು. ನಾನಿಲ್ಲಿ ಒಂದು ಕಾಲು ಲೀಟ್ರಿಗಿಂತ ಸ್ವಲ್ಪ ಜಾಸ್ತಿ ಇತ್ತು ಹಾಲು, ಅದಕ್ಕೇ ಒಂದು 2-3 ಸ್ಪೂನಷ್ಟು ಕಸ್ಟರ್ಡ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೆ. ಕನ್ಸಿಸ್ಟೆನ್ಸಿ ಸ್ವಲ್ಪ ದಪ್ಪಗೆ ಬರುತ್ತೆ. ಅದು ಏನಪ್ಪ ಅಂದರೆ ತಣ್ಣಗಾದ್ಮೇಲೆ ಇನ್ನೂ ಜಾಸ್ತಿ ದಪ್ಪ ಆಗುತ್ತೆ. ಶುಗರು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೋದು. ಇನ್ನು ಫ್ರೂಟ್ಸ್ ವಿಚಾರಕ್ಕೆ ಬಂದರೆ ನಿಮ್ಗೆ ಯಾವ ಫ್ರೂಟ್ಸ್ ಎಲ್ಲ ಇಷ್ಟ ಆ ಫ್ರೂಟ್ಸ್ ಎಲ್ಲದನ್ನು ಹಾಕೋಬೋದು. ನಾನು ಫಸ್ಟಿಗೆ ಹೇಳ್ದಂಗೆ ಸ್ಟ್ರಾಬೆರಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದ್ರ ಜೊತೆಗೆ ಒಂದು ಆ್ಯಪಲ್ ಕಟ್ ಮಾಡಿಕೊಂಡೆ ಮತ್ತು ಒಂದು ಬನಾನಾ, ಒಂದು ಆರೆಂಜ್ ಹಾಕ್ಕೊಳ್ತಾ ಇದ್ದೀನಿ. ಆರೆಂಜೂ ಸ್ವೀಟಾಗಿತ್ತು, ಹುಳಿಯಾಗಿದ್ರೂ ಅದ್ರ ಜೊತೆಗೆ ಫ್ರೂಟ್ಸ್ ಜೊತೆಗೆ ಚೆನ್ನಾಗಿ ಅನಿಸುತ್ತೆ. ಬಟ್ ಆರೆಂಜು ಸ್ವೀಟಾಗಿತ್ತು, ಸ್ಟ್ರಾಬೆರಿ ಹುಳಿ ಇತ್ತು. ಸೊ ಅದು ಚಿಕ್ಕ ಕಟ್ ಮಾಡ್ಕೊಂಡಿರೋದ್ರಿಂದ ಎಲ್ಲ ಫ್ರೂಟ್ಸ್ ಜೊತೆಗೂ ಮಿಕ್ಸ್ ಆಗಿ ನನಗೆ ಹುಳಿ ಅಂತ ಅನಿಸಿಲ್ಲ. ಸೊ ಚೆನ್ನಾಗೇ ಅನ್ನಿಸ್ತು. ಬಟ್ ಸ್ಟ್ರಾಬೆರಿ ನನಗೇನು ಅಷ್ಟು ಇಷ್ಟ ಆಗಿಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳಿದೆ ಎಲ್ಲ ಫ್ರೂಟ್ಸು ನಿಮ್ಗೆ ಯಾವ ಫ್ರೂಟ್ಸ್ ಬೇಕೋ ಅದನ್ನೆಲ್ಲ ಹಾಕೋಬೋದು. ಏನು ಸ್ಟ್ರಾಬೆರಿನೇ ಹಾಕಬೇಕು ಅಂತ ಏನಿಲ್ಲ. ನಿಮ್ಮ ಮನೇಲಿ ಯಾವ ಫ್ರೂಟ್ಸ್ ಇರುತ್ತೆ ಅಥವಾ ನಿಮ್ಗೆ ಯಾವ ಫ್ರೂಟ್ಸ್ ಸಿಗುತ್ತೆ ಆ ಫ್ರೂಟ್ಸ್ಗಳನ್ನೇ ಹಾಕ್ಕೊಂಡು ನೀವು ಫ್ರೂಟ್ ಕಸ್ಟರ್ಡ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಾಗತ್ತೆ. ಇವಾಗ ನಾನು ಎಲ್ಲ ಫ್ರೂಟ್ಸ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫುಲ್ ಸಣ್ಣಕ್ಕೆ, ನಿಮ್ಗೆ ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ. ಸಣ್ಣಕ್ಕೆ ಮಾಡಿದಷ್ಟು ಅದು ಬಾಯಿ ಸಿಕ್ಕರೆ ತುಂಬ ಚೆನ್ನಾಗಿ ಅನ್ಸುತ್ತೆ. ತುಂಬ ದೊಡ್ಡಕ್ಕಿದ್ರೆ ಅಷ್ಟು ಚೆನ್ನಾಗಿ ಅನ್ಸಲ್ಲ. ಸೊ ನಾನು ಎಲ್ಲ ಫ್ರೂಟ್ಸ್ನು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಇವಾಗ ಒಂದು ಈ ಥರ ಕಂಟೈನರ್ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ತೊಗೋಬೋದು. ಈ ಥರದಕ್ಕೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ಕೊಂಡಿದ್ದೀನಿ. ಫಸ್ಟು ಫ್ರೂಟ್ಸ್ ಎಲ್ಲ ಹಾಕ್ಕೊತಾ ಇದ್ದೀನಿ. ಒಂದು ಲೇಯರ್ ಫುಲ್ಲು ಫ್ರೂಟ್ಸ್ ಹಾಕ್ಕೊಂಡು ಮತ್ತೊಂದು ಲೇಯರು ಕಸ್ಟರ್ಡ್ ಹಾಕ್ಕೊಳ್ತೀನಿ. ಮತ್ತು ಮತ್ತೊಂದು ಲೇಯರ್ ಫ್ರೂಟ್ಸು, ಮತ್ತೊಂದು ಲೇಯರ್ ಕಸ್ಟರ್ಡ್, ಈ ಥರ ಹಾಕ್ಕೊಳ್ತೀನಿ. ತುಂಬ ತೆಳ್ಳಗೆ ಮಾಡಿಕೊಂಡ್ರೆ ಫ್ರೂಟ್ಸ್ ಎಲ್ಲ ಫುಲ್ಲು ಮಿಕ್ಸ್ ಆಗಿಬಿಡುತ್ತೆ. ನೀವು ಈ ಥರ ಒಂದೊಂದು ಲೇಯರ್ ಮಾಡ್ಕೊಂಡು ಹಾಕ್ಕೊಳ್ಳೋಕ್ಕೆ ಸ್ವಲ್ಪ ದಪ್ಪಗೆ ಮಾಡ್ಕೊಬೇಕು. ಅದು ತಣ್ಣಗಾದ್ಮೇಲೆ ಫುಲ್ ದಪ್ಪ ಆಗಿಬಿಡುತ್ತೆ. ನೀವು ಕಸ್ಟರ್ಡ್ ಪೌಡ್ರ್ ಹಾಕೊಂಡ ತಕ್ಷಣ, ಹಾಲಿಗೆ ಹಾಕಿದ ತಕ್ಷಣ ನಿಮ್ಗೆ ದಪ್ಪ ಅನಿಸಿಲ್ಲ ಅಂತೇಳಿ ಸರಿಯಾಗಿ ಹಾಕ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಕಸ್ಟರ್ಡು ಹಾಲಲ್ಲಿ ಅದು ತಣ್ಣಗಾಗ್ತಾ ಅದು ಜಾಸ್ತಿ ದಪ್ಪ ಆಗ್ತಾ ಬರುತ್ತೆ. ಸೊ ಒಂದು ಅರ್ಧ ಲೀಟ್ರಿಗೆ ಒಂದು 4 ಸ್ಪೂನಷ್ಟು ಕಸ್ಟರ್ಡ್ ಹಾಕ್ಕೊಂಡ್ರೆ ಸಾಕು ಅಂತ ಅನಿಸುತ್ತೆ. ಸೊ ನಾನು ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಮತ್ತೆ ಕಸ್ಟರ್ಡ್ ಹಾಕ್ಕೊಂಡು ಈ ಥರ ಮಾಡಿಕೊಂಡು ಸೆಟ್ ಮಾಡಿ ನಾನು ಫ್ರಿಜ್ಜಲ್ಲಿ ಇಡ್ತೀನಿ. ಒಂದು 2 to 3 hours ಫ್ರಿಜ್ಜಲ್ಲಿ ಇಟ್ಟರೆ ಸಾಕು. ನಾನು ನೈಟ್ ಮಾಡಿರೋದ್ರಿಂದ ಓವರ್ ನೈಟು ಫ್ರಿಜ್ಜಲ್ಲಿ ಇಟ್ಟೆ. ನೆಕ್ಸ್ಟ್ ಡೇ ಅಂತೂ ನಾವು ಫುಲ್ ಖಾಲಿ ಮಾಡಿದ್ವಿ. ಯಾಕಂದರೆ ಅಷ್ಟು ಚೆನ್ನಾಗಾಗಿತ್ತು. ನಾನೆಲ್ಲೋ ಚೆನ್ನಾಗಿ ಆಗಲ್ವೇನೋ ಅಂತ ಅಂದ್ಕೊಂಡಿದ್ದೆ, ಏನಕ್ಕೂ ಇರಲಿ ಅಂತೇಳಿ ವಿಡಿಯೋ ಮಾಡ್ಕೊಂಡಿದ್ದೆ. ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು. ಅದಕ್ಕೋಸ್ಕರ ವಿಡಿಯೋನ ನಾನೀಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಫ್ರೂಟ್ಸ್ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಸೆಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ ಆಯಿತು. ನಿಮಗೆ ಐಸ್ ಕ್ರೀಮ್ ಎಲ್ಲ ತಿನ್ನಬೇಕು ಅನಿಸಿದಾಗ ಈ ಥರ ಒಂದು ಹೆಲ್ದಿಯಾಗಿ ಮನೇಲಿ ಮಾಡ್ಕೋಬೋದು. ಐಸ್ ಕ್ರೀಮ್ ಹೆಂಗಿದ್ರು ಅನ್ಹೆಲ್ದಿನೇ, ಮನೇಲಿ ಒಂದು ಒಳ್ಳೆ ಹೆಲ್ದಿ ರೆಸಿಪಿನ ಮಾಡಿಕೊಂಡು ತಿನ್ಬೋದು. ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ.
ನಾನು ಇದೆಲ್ಲ ಫುಲ್ಲು ಗಂಟಾಗ್ಬಿಟ್ಟಿದೆ, ಚೆನ್ನಾಗೇ ಆಗಲ್ವೇನೋ, ಮುಗಿತಿದ್ರು ಕತೆ, ಮತ್ತೆ ಹೊಸದಾಯಿಂದ ಮತ್ತೊಂದು ಸರಿ ಮಾಡ್ಕೊಬೇಕನ್ಸತ್ತೆ. ಇದನ್ನು ತಿನ್ನೋಕ್ಕಾಗಲ್ವೇನೋ ಅಂದ್ಕೊಂಡಿದ್ದೆ, ಬಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನನಗೆ ಸಾಬುದಾನ ಜೊತೆಗೆ ತಿಂದಂಗೆ ಅನ್ನಿಸ್ತು. ನೀವು ಟ್ರೈ ಮಾಡಿ ನೋಡಿ. ಬಟ್ ಅದೇ ತಣ್ಣಗಿರೋ ಹಾಲಲ್ಲಿ ಮಾಡ್ಕೊಳ್ಳೋದಿದೆ, ತಣ್ಣಗಿರೋ ಹಾಲಲ್ಲಿ ಮಾಡ್ಕೊಳ್ಳಿ. ಈ ಥರ ಗಟ್ಟಿ ಬಾಯಿಗೆ ಸಿಗಬೇಕು ಅಂತ ಇದ್ದರೆ ನೀವು ಈ ಥರ ಬಿಸಿ ಬಿಸಿ ಹಾಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಅದು ಆಲ್ರೆಡಿ ಅದರಲ್ಲೇ ಕುಕ್ ಆಗುತ್ತೆ, ತುಂಬಾ ಚೆನ್ನಾಗಾಗುತ್ತೆ. ನೀವು ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಇದೇ ಥರ ಹೊಸ ಹೊಸ ರೆಸಿಪೀಸ್ ಬೇಕಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್.